ಕ್ಷುಲ್ಲಕ ಕಾರಣಕ್ಕೆ ಅಕ್ಕಪಕ್ಕದ ಮನೆಯವರ ನಡುವೆ ಜಗಳ ಆಗಿದೆ. ಮಚ್ಚಿನಿಂದ ಮಹಿಳೆ ಮೇಲೆ ಹಲ್ಲೆ ಮಾಡುವುದಕ್ಕೆ ವ್ಯಕ್ತಿಯೊಬ್ಬರು ಯತ್ನ ಮಾಡಿದ. ವಿಜಯನಗರ ಜಿಲ್ಲೆಯ ಕಸಾಪುರ ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು. ಕ್ಷುಲ್ಲಕ ಕಾರಣಕ್ಕೆ ಅಕ್ಕಪಕ್ಕದ ಮನೆಯವರ ಮಧ್ಯದಲ್ಲಿ ಹೊಡೆದಾಟ ಆಗಿದೆ. ವಿಜಯನಗರ ಜಿಲ್ಲೆಯ ಕಾಸಾಪುರ ಅನ್ನುವಂಥ ಗ್ರಾಮದಲ್ಲಿ ನಡೆದಂತಹ ಘಟನೆ. ಕೂದಲೆಳೆ ಅಂತರದಲ್ಲಿ ಆ ಮಹಿಳೆ ಬಚಾವಾಗಿದ್ದಾರೆ. ಜಸ್ಟ್ ಮಿಸ್. ಮಧುಸೂದನ್ ಎನ್ನುವಂಥ ವ್ಯಕ್ತಿಯಿಂದ ಮಹಿಳೆ ಮೇಲೆ ದರ್ಪ ತೋರಲಾಗಿದೆ. ಗುಡೇಕೋಟೆ ಪೊಲೀಸ್ ಠಾಣೆಯಲ್ಲಿ ಸಂಬಂಧಪಟ್ಟಂಗೆ ಪ್ರಕರಣ ದಾಖಲಾಗಿದೆ. ಸ್ವಲ್ಪ ಮಿಸ್ ಆಗಿದ್ರು ಕೂಡ ಒಂದು ಪ್ರಾಣನೇ ಹೋಗ್ತಾ ಇತ್ತು ಅಂತ ದುರಂತ. ನೋಡಿ, ಜಗಳದ ದೃಶ್ಯ ಇದು. ಅಕ್ಕಪಕ್ಕದ ಮನೆಯವರು ಅದು ಸಣ್ಣ ರೀಸನ್ಗೆ ಜಗಳ ಮಾಡಿದ್ದು. ಈ ರೀತಿಯಾಗಿ ಆತ ಮಚ್ಚೆ ಹಿಡ್ಕೊಂಡ್ಬಂದ್ಬಿಟ್ಟ. ಮಹಿಳೆ ಮೇಲೆ ದರ್ಪ ತೋರುವಂತ ವ್ಯಕ್ತಿ ಮಧುಸೂದನ್ ನೋಡಿ, ಹೊಡೆಯೋದಕ್ಕೆ ಎಗರಾಡ್ತಿದ್ದಾನೆ. ಜಸ್ಟ್ ಮಿಸ್ ಆಗಿದ್ದಾಳೆ ಮಹಿಳೆ. ಸಂಬಂಧಪಟ್ಟಂಗೆ ಪ್ರಕರಣ ದಾಖಲಾಗಿದೆ. ನೋಡಿ, 2-3 ಸಾರಿ ಮಚ್ಚಿ ಬೀಸಿದ್ದಾನೆ ಆತ. ಆದರೆ ಅದೃಷ್ಟದಿಂದ ಏನೂ ಆಗಿಲ್ಲ. ಆ ಮಹಿಳೆ ದೂರ ಇರೋ ಕಾರಣ ಜಸ್ಟ್ ಮಿಸ್ ಆಗಿದೆ. ವಿಜಯನಗರದ ಕಸಾಪುರ ಅನ್ನುವಂಥ ಗ್ರಾಮದಲ್ಲಿ ನಡೆದಂತಹ ಡೆಡ್ಲಿ ಅಟ್ಯಾಕ್ನ ದೃಶ್ಯ ಇದು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ, ಸಿಟ್ಟಿನ ಕೈಯಲ್ಲಿ ಬುದ್ಧಿ ಕೊಟ್ರೆ ಹೀಗೆ ಆಗೋದು, ಬಟ್ ಅದೃಷ್ಟ ಇಲ್ಲಿ ಯಾರಿಗೂ ಏನೂ ಆಗಿಲ್ಲ. ಯಾವ ರೀಸನ್ಗಂತೆ ಜಗಳ ಇದು? ಅರುಣ್, ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಕಸಾಪುರದಲ್ಲಿ ನಡೆದಿರ್ತಕ್ಕಂಥ ಈ ಘಟನೆ. ಆ ಗ್ರಾಮದ ಮಧುಸೂದನ್ ಅಂತಕ್ಕಂಥ ವ್ಯಕ್ತಿ ಈ ರೀತಿಯಾಗಿ ದರ್ಪ ಮೆರೆದಿರ್ತಕ್ಕಂಥದ್ದು. ಅಕ್ಕಪಕ್ಕದ ನೆರೆಹೊರೆಯಲ್ಲಿರ್ತಕ್ಕಂಥ ಕ್ಷುಲ್ಲಕ ಕಾರಣಕ್ಕೆ ಆರಂಭ ಆಗಿರ್ತಕ್ಕಂಥ ಈ ಜಗಳ ತದನಂತರ ವಿಪಕ್ಷ ಕೂಡ ತೆರಳುತ್ತೆ. ಮಧುಸೂದನ್ ಏಕಾಏಕಿಯಾಗಿ ಕೈಯಲ್ಲಿ ಮಚ್ಚಿಡ್ಕೊಂಡ್ಬಂದು ಮಹಿಳೆ ಮೇಲೆ ಹಲ್ಲೆಯೇ ಕೂಡ ಮುಂದಾಗ್ತಾನೆ. 2-3 ಬಾರಿ ಆ ಮಚ್ಚನ್ನ ಬೀಸ್ಲಿಕ್ಕೆ ಕೂಡ ಪ್ರಯತ್ನ ಮಾಡ್ತಾನೆ. ಅದೃಷ್ಟವಶಾತ್ ಕೂದಲೆಳೆ ಅಂತರದಲ್ಲಿ ಕೂಡ ಒಂದು ಮಹಿಳೆ ಕೂಡ ಪಾರಾಗಿರ್ತಕ್ಕಂಥದ್ದು. ಸಾಕಷ್ಟು ಜನರಿಗೆ ಕೂಡ ಅಲ್ಲಿ ಆತ ಕೈಯಲ್ಲಿರ್ತಕ್ಕಂಥ ಮಚ್ಚನ್ನು ನೋಡಿ ಗಾಬರಿ ಆಗ್ತಾರೆ, ಆತಂಕ ಕೂಡ ಆಗ್ತಾರೆ. ಸಾಕಷ್ಟು ಅಲ್ಲಿ ಯಾರು ಕೂಡ ಪುರುಷರು ಕೂಡ ಇದ್ರು ಕೂಡ ಅದನ್ನ ಬಿಡಿಸ್ಲಿಕ್ಕೆ ಹೋಗದಾರಂತ ಪರಿಸ್ಥಿತಿ ಕೂಡ ಉದ್ಭವ ಆಗುತ್ತೆ. ಅಲ್ಲಿರ್ತಕ್ಕಂಥ ಮಹಿಳೆಯರ ತನ್ನ ಮಚ್ಚನ್ನ ಕಸಿಲಿಕ್ಕೆ, ಅದನ್ನ ಬಿಡಿಸ್ಲಿಕ್ಕೆ ಸಾಕಷ್ಟು ಪ್ರಯತ್ನ ಕೂಡ ಪಡ್ತಾರೆ. ಆದ್ರೆ ಆ ವ್ಯಕ್ತಿ 2-3 ಬಾರಿ ಕೂಡ ಮಚ್ಚನ್ನ ಕೈಯಿಂದ ಹಿಡಿದು ಆ ಮಹಿಳೆಗೆ ಒಂದು ಬೀಸ್ಲಿಕ್ಕೆ, ಹಲ್ಲೆ ಮಾಡ್ಲಿಕ್ಕೆ ಕೂಡ ಮುಂದಾಗ್ತಾನೆ. ಅದೃಷ್ಟವಶಾತ್ತು ಯಾವುದೇ ರೀತಿಯಂತ ಒಂದು ಗಾಯಗಳು ಕೂಡ ಆಗಿಲ್ಲ. ಆದ್ರೆ ಈ ಘಟನೆ ಒಂದು ದೃಶ್ಯಗಳು ಕೂಡ ಸಾಕಷ್ಟು ವೈರಲ್ ಕೂಡ ಆಗಿರ್ತಕ್ಕಂಥದ್ದು. ಇದು ಸಂಬಂಧಪಟ್ಟಂಗೆ ಗುಡೇಕೋಟೆ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗಿರ್ತಕ್ಕಂಥದ್ದು. ಆ ವ್ಯಕ್ತಿಯ ಬಂಧನಕ್ಕೆ ಕೂಡ ಈಗ ಪೊಲೀಸರು ಕೂಡ ಬಲೆ ಬೀಸಿದಾರೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿರ್ತಕ್ಕಂಥದ್ದು. ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್. ನೋಡಿ, ಅದೃಷ್ಟದಿಂದ ಮಹಿಳೆಗೆ ಏನೂ ಆಗಿಲ್ಲ, ಬಟ್ ಹೇಳೋರು ಕೇಳೋರು ಯಾರು ಇಲ್ಲ ಅನ್ನುವಂಥ ರೀತಿಯಲ್ಲಿ, ರೌಡಿ ರೀತಿಯಲ್ಲಿ ಆ ವ್ಯಕ್ತಿ ದರ್ಪ ತೋರಿರೋದು. ಸುತ್ತಲೂ ಅಷ್ಟು ಜನ ಇದ್ದಾರೆ. ಯಾವುದೇ ಭಯ ಇಲ್ಲದೇನೆ ಒಬ್ಬ ಮಹಿಳೆ ಮೇಲೆ ಈ ರೀತಿಯಾಗಿ ಮಚ್ಚಿಡ್ಕೊಂಡ್ಬಂದು ಸಾಯಿಸಕ್ಕೂ ನೋಡಿದ್ದು. ಜಸ್ಟ್ ಮಿಸ್ ಆಗಿದೆ. ಆತ ಅಬ್ಸ್ಕ್ಯಾಂಡ್ ಆಗಿದ್ದಾನೆ ಅನ್ನುವಂಥ ಮಾಹಿತಿ ಇದೆ. ಆತನನ್ನು ಬಂಧನ ಮಾಡುವಂಥ ನಿಟ್ಟಿನಲ್ಲಿ ಪೊಲೀಸರು ತನಿಖೆ ನಡೆಸ್ತಿದ್ದಾರೆ.